ಚೆಲವು ಇರದ ಹಿಂಗಳಲ್ಲಿ ನಿನ್ನ ನೆರಳು ಸೋಕದೆ ಬದುಕಲಿ ಬಲವಿಲ್ಲ ಗೆಳತಿ ಬಲವಿಲ್ಲ. ತಿಂಗಳ ಬೆಳದಿಂಗಳ ತಂಪಲ್ಲಿಯೂ ಬೆವರಿಳಿಸೋ ನಿತ್ಯ ಸುಡು ಸೂರ್ಯನ ಬೇಗೆಯಲು ತಂಪಿರಿಸೋ ಒಲವಿನ ಆ ಕೊರಳಿನ ಧ್ವನಿ ಕೇಳುತ್ತಿದೆ. ಆದರೂ ಆ ಹೃದಯದ ಮುಖ ಕಾಣಿಸದೆ ಕಣ್ಣ ಮುಚ್ಚಿ ಗಾಡೆಗೂಡೆ ಯಾಕಮ್ಮ. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಈ ಹೃದಯವು ನಿನಗೆ ಕಿನ್ನಂ ಕಿನ್ನಂ. ಹೋಗಮರಯ್ಯ, ಈ ಪದ್ಯ ಏನಪ್ಪ? ಹಾಡು ಶುರು ಹಚ್ಕೊಂಡ್ಬಿಟ್ಟೈತಲ್ಲಪ್ಪ ಇವೇನು ಏನಪ್ಪ? ತಡಿ ಹೋಗಿ ನೋಡಮ್ಮ, ಇಲ್ಲಿ ಗಂಟ ಕೇಳಿಸ್ತೈತೆ. ನಾನ 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 ಪುಟಮ್ಮ ಪುಟಮ್ಮ, ಯಾವಾಗ ಬಂದೆ ನೀನು? ಗೊತ್ತೇ ಆಗಿಲ್ಲ ನೀನ್ ಬಂದಿದ್ದು. ಜೋರಕ್ಕೆ ಹೋಗ್ಬಾರ್ದೆ? ಗೊತ್ತಾಗತ್ತೆ, ಎಲ್ಲಿ ಗೊತ್ತಾಗತ್ತೆ? ಯಾಕಮ್ಮಿ ಗೊತ್ತಾಗ್ಬೇಕು? ನಾನು ಬಂದಿದ್ದು ಹೋಗಿದ್ದು ಅಕಸ್ಮಾತ್ ಕಳ್ಳ ಬರ್ಬೇಕಾಗಿತ್ತು. ಬಡ್ತಿಗೆ ನಿಮ್ಮ ಮನೇಲಿ ಕಳ್ಳ ಬಂದ್ರಷ್ಟು ಹುಟ್ರಷ್ಟು ನಿಮ್ಮ ಮನೇಲಿ ಏನಿದ್ದು ಅಂತ ಬಂದದು ಏನು ಬರ್ತಾರೆ? ನಾವು ಅಕ್ಕಪಕ್ಕದವ್ರು ಯಾರಾದ್ರೂ ಪದ್ದಿಗೆ ಏನಾಗೈತೆ ಎತ್ತಾಗೈತೆ ಅಂತ ಒಂಟು ಬರೋರು ನಾವೇ ಅಲ್ವೇ? ಯಾಕೆ ಪುಟ್ಟಮ್ಮ ಏನೇನೋ ಮಾತಾಡ್ತಿದ್ಯಪ್ಪ? ನಾನೇನು ಮಾತಾಡ್ತಿಲ್ಲ, ನೀನೇ ತೊದ್ಲಿಸ್ಕೊಂಡು ಮಾತಾಡ್ತಿರೋದು. ಏನು ವಿಷಯ? ಅಯ್ಯೋ ದೇವ್ರೆ, ಈ ಪುಟ್ಟಮ್ಮ ನನ್ನ ಬಾಯಿನ ಬಿಡ್ಸೋಕೆ ಕಾಯ್ತಾ ಆಡ್ತಾ ಇದೆ. ನಾನು ಹೆಂಗಪ್ಪ ಶಿವನೇ ಹೇಳೋದು? ಇಲ್ಲಪ್ಪ, ಏನು ಹೇಳ್ಬಾರ್ದು. ಆಮೇಲೆ ಏನಾದ್ರೂ ಗೊತ್ತಿದ್ದೋಗೋಯ್ತು ಏನೋ ನನ್ನ ವಿಚಾರ. ಅಯ್ಯಪ್ಪ ಬ್ಯಾಡ್ವೋ. ಯಾಕಮ್ಮಿ ನೀನು ಹಿಂಗೆ ಬೆಕ್ಕಿಸ್ತಾ ಇದೆ? ನನಗೆ ತಿಕ್ಲಿಡ್ತಿದೆ. ಆಮೇಲೆ ನಿನ್ನ ಮೇಲೆ ಅನುಮಾನ ಜಾಸ್ತಿ ಆಯ್ತಿದೆ. ಏನಂತ ಹೇಳು ನಮ್ಗೂ ಒಂಚೂರು. ಪುಟ್ಟಮ್ಮ, ಅಂತದ್ದು ಏನಿಲ್ಲ. ನಮ್ಮ ಮನೇಲಿ ಟಿವಿ ಪಾವಿ ಅದು ಏನಿದ್ದು ಏನೂ ಇಲ್ಲ. ನಿಂಗೆ ಗೊತ್ತಿಲ್ವೇ? ನಿಮ್ಮ ಮನೇಲಿ ಬಂದಾಗ ಅಲ್ಲಿ ಇಲ್ಲಿ ಅಕ್ಕಪಕ್ಕದ ಮನೆಯವರು ಆದಾಗ ಅದನ್ನ ನೋಡ್ಕೊಂಡ್ ಬರ್ತೀನಿ, ಅದನ್ನೇ ಬಾಯಲ್ಲಿ ಹಿಡ್ಕೊತೀನಿ, ಅದನ್ನೇ ಹೇಳ್ತಾ ಇರ್ತೀನಿ. ಇನ್ನೇನ್ ಮಾಡೋಣ? ನಿಮ್ಮ ಮನೇಲಿ ಇದ್ದಂಗೆ ನಮ್ಮ ಮನೇಲಿ ಟಿವಿ ರೇಡಿಯೋ ಎಲ್ಲ ಇದ್ದ ಇಲ್ವಲ್ಲ? ಇನ್ನೇನ್ ಮತ್ತೆ ಒಬ್ಳೆ ಇರಕ್ಕೆ ಅದನ್ನೇ ಬಾಯರ್ಕೆ ಏನ್ ಬರ್ತಾ ಇರ್ತದೋ ಅದನ್ನೇ ಸುಮ್ಮನೆ ಮಣಮಣ ಅಂತ ಮಾಡುತ್ತಾ ಇರ್ತೀನಿ. ಇದೇನ್ ಪುಟ್ಟಮ್ಮ ನೀನು ನನ್ನ ಕಾಲು ಎಳಿತಿದ್ದಿಲ್ಲ? ಏನಮ್ಮಿ ನೀನ್ ಅಲ್ಲಿ ಕೂತಿದ್ದೆ, ನಾನು ಇಲ್ಲಿ ನಿಂತಿದ್ದೀನಿ. ನಾನು ಯಾಕಮ್ಮಿ ನಿನ್ ಕಾಲು ಎಳೀನಿ? ಸರಿ ಬುಡತ್ತಾಗೆ ನಿಂತಿರೋಣ, ನಿನ್ ಕಾಲು ಎಳಿತಿದ್ದೀನಿ ಅಂತ ಹೇಳ್ತಿದ್ದಿಲ್ಲ ನೀನು? ಪುಟ್ಟಮ್ಮ ನೋಡ್ ಮತ್ತೆ ನನ್ನ ಕಾಲು ಎಳಿಯೋದ ನೀನು? ಸರಿ ಇಲ್ಲ ಪುಟ್ಟಮ್ಮ, ಇದೆಲ್ಲ ಯಾಕೆ ಪುಟ್ಟಮ್ಮ? ಬಾ ಕುತ್ಕೋ ಬಾ. ನೀನು ಅಡಿಗೆ ಏನ್ ಮಾಡಿದ್ದೆ? ಯಾಕೆ ಮಾಡಿದ್ದೆ ಅಡಿಗೆ? ನನ್ಗೆ ಇದೆಲ್ಲ ಬಿಟ್ಟಾಕ್ಬಿಡು ನೀನು. ನಿಜ ಹೇಳು, ಹಾಡು ಹೇಳ್ಕೊಂಡು ಏನು ಸಮಾಚಾರ, ಏನು ವಿಷಯ, ಯಾನ್ ನೆನ್ಕೊಂಡ್ ಕೂತಿದ್ದೆ? ಏನಂತ ಹೇಳು. ನಾನು ಏನ್ ಸುಮ್ಮನೆ ಅವ್ರಿಗೆ ನಾನು ಯಾರಿಗಾದ್ರೂ ಹೇಳಿದ್ ನೋಡಿದ್ಯಾ ನಿಮ್ಮ ಮನೆ ವಿಚಾರನ? ನಿಮ್ಮ ಮನೆ ನನಗೆ ಗೊತ್ತಿದ್ರು ಗೊತ್ತಿಲ್ದಂಗೆ ಬಾ ಮುಚ್ಕೊಂಡು ಎತ್ತೀನಿ. ನಾನು ಉಂಟು, ನನ್ನ ಕೆಲಸ ಉಂಟು ಅನ್ನಂಗೆ ನನ್ನ ಹತ್ರ ಹೇಳ್ಕೋಬೇಕು ತಾನೆ ನೀನು? ಅಯ್ಯೋ ಏನಪ್ಪ ಶಿವ, ಈ ಪುಟ್ಟಮ್ಮ ಅಂತೂ ಏನ್ ಮಾಡಿದ್ರು ನನ್ನ ಬಾಯಿನ ತೆಗ್ಸ್ಬಿಡುತ್ತೆ ಅನ್ಸುತ್ತೆ. ಈ ಪುಟ್ಟಮ್ಮ ನಮ್ಮ ಹೂವು ಇದ್ದಂಗೆ. ನನ್ನ ನಿಜನ ಹೆಂಗ್ ಹೇಳೋದು? ನನಗೊಂಥರ ಭಯ ಆಯ್ತೈತೆ. ಇವರು ಬ್ಯಾರೆಯವರು ಆದ್ರೆ ನಮ್ಮ ಹೂವು ಇದ್ದಂಗೆ ಅಂತನೂ ಅನ್ಸುತ್ತೆ. ಈ ಕಡೆ ಹೇಳ್ಕೊಳ್ಳೋದು ಬ್ಯಾಡ್ವೋ ಏನ? ಒಟ್ಟಲ್ಲಿ ನನ್ನ ಕಷ್ಟಕ್ಕೆ ಸುಮಾರಾಗಿ ಅನುಕೂಲ ಮಾಡೈತೆ. ಹಂಗನ್ಬಿಟ್ಟು ಏನಾರು ಹೇಳ್ಬಿಟ್ಟು ಅದೇ ಒಂದಿನ ನನ್ನ ಗಂಡ ನನ್ನ ಮಕ್ಕಳಿಗೆಲ್ಲ ಗೊತ್ತಾಗಿ ಆಮೇಲೆ ನಾನು ಈ ತರ ಇದ್ದು ಆಮೇಲೆ ನಾನು ಪಡು ನಾಯಿ ಪಡಾಕ್ಬಿಟ್ರೆ ಅಯ್ಯೋ ಇಲ್ಲ ನಾನಂತ ಹೇಳಕ್ಕಿಲ್ಲ. ಏನಿ ಅದೇನು ಅಂತ ಒಂಚೂರು ನಾನು ಕೇಳನು? ಅದೇನು ಅಂತ ನೋಡು. ನೀನು ಹಾಡು ಹೇಳ್ತಿದ್ದು ಅಲ್ಲಿ ಗಂಟೆ ನಮ್ಮ ಮನೆ ಗಟ್ಟಿ ಗಂಟೆ ಕೇಳಿಸ್ತೈತೆ. ನಮ್ಮ ಮನೆಯಲ್ಲಿ ಟಿವಿಯೋ ರೇಡಿಯೋ ಹಾಕಿದ್ರು ನಾ ಮಟ್ಟು ಕೇಳಿಸಲ್ತು. ನೀನು ಆ ಪಾಟಿ ಮೈ ಮತ್ಕೊಂಡು ಹಾಡು ಹೇಳ್ತಿದೀಯ ಅಂದ್ರೆ ಏನೋ ಆಯ್ತೆ ಗುಟ್ಟು. ಆ ಗುಟ್ಟನ್ನ ನನಗೆ ಹೇಳೋವರೆಗೂ ನಾನಂತೂ ಈ ಅತ್ತಿತ್ತಂತ ಜಗ್ಗಾಡದೇ ಇಲ್ಲ. ಪುಟ್ಟಮ್ಮ ಅದು 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 ಅದೇನು ಇಲ್ಲ ಪುಟ್ಟಮ್ಮ. ಅದೇ ಅದೇನು ಅಂತ ಹೇಳು. ಏನು ಇಲ್ಲ ಅನ್ನೋದ್ರಲ್ಲೇ ಎಲ್ಲ ಆಯ್ತೆ ಅಂತ ಮುಚ್ಚಿಡ್ತಾ ಇದೆ. ನನ್ಗೆ ಗೊತ್ತಿಲ್ಲ ನಮ್ಮಿ, ನನ್ನ ವಯಸ್ಸೇ ಅಂತ ನಿನ್ನ ವಯಸ್ಸೆಂತ ಅಂತ ನಿನಗೂ ಗೊತ್ತು. ನನ್ನ ಹತ್ರನೇ ಮುಚ್ಚಿಡ್ಬೇಡ. ಅದೇನಂತ ಹೇಳ್ಕೊ. ಇವಳಿದಳು ಇಲ್ವಪ್ಪ? ನಂಗಂತೂ ಗೊತ್ತಿಲ್ಲ. ನನ್ನ ಮಗ ಬೇರೆ ಕಯ್ಯೋ ಅಂತ ಒಂದೇ ಸಮ ಬಿಡ್ಕೊಂತ ಬಿದ್ದಾನೆ. ನನ್ನ ಮಾತು ಅಲ್ಲ, ನಾನು ಅವನೋ ಇಲ್ಲ ಪತಿ ಅವನೋ ಒಂದು ಗೊತ್ತಾಗಲ್ಲ ಒಂದ್ಸಲ. ಅಯ್ಯೋ ದೇವ್ರೆ,
ಪದಿ ಲೇ ಪದಿ ಪದಿ ಅಯ್ಯೋ ಯಾರೋ ಕೂಗ್ತಾವ್ರಲ್ಲ ನನ್ನ ಯಾ ಪದಿ ಎಲ್ಲೆಲ್ಲ ಮೇ ಕೂಗ ಬರ್ತಾರದು ಒಂದ್ ಸೊಟ್ಟೆಗೆ ಮೈ ಹೂ ಅಂತ ಹೇಳ್ದೆ ನೀನು ಪದಿ 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 ಅಂತ ಕೂಗಿ ಕೂಗಿ ನನ್ನ ಗಂಟ್ಲೆಲ್ಲ ಬಿದ್ದೋಗೈತಲ್ಲೇ ಅಯ್ಯೋ ನಡ್ಬರ್ಕೆ ಇವಳು ಯಾಕೆ ಬಂದ್ಲು ಅಂತ ಅದ ಅಲ್ಲ ಏನೋ ಇವಳು ಬಾಯಿ ಬಿಡ್ಸ್ಮಾ ಅಂತ ಇದ್ದೆ ಎಷ್ಟು ದಿನದಿಂದ ನಾನು ನೋಡ್ತಾನೆ ಇದ್ದೀನಿ ಇವಳು ಬೇಜಾರಾದಾಗ ಪಾಪ ಒಬ್ಬೊಬ್ಳೆ ಕುತ್ಕೊಂಡು ಇವ್ ಹಾಡು ಮಾತ್ರ ಬಿಡುದಿಲ್ಲ ಒಂದು ಸಮ ಇವ ಹಾಡನ್ನ ಹೇಳಿ 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 ಒಬ್ಳೇ ನಗ್ತಿರ್ತಾಳೆ ಈ ಗುಟ್ಟು ನನ್ನೊಬ್ಳಿಗೆ ಬಿಟ್ಟು ಇನ್ಯಾರಿಗೂ ಗೊತ್ತಿಲ್ಲ ಇವತ್ತು ಹೆಂಗಾದ್ರೂ ಮಾಡಿ ಬಾಯಿ ಬಿಡ್ಸೋಣ ಅಂತಿದ್ದೆ ಅಷ್ಟೊತ್ತಿಗೆ ಈ ಕೆಂಪಿ ಬಂದು ಎಲ್ಲ ಹಾಳು ಮಾಡ್ಬಿಟ್ಲಲ್ಲ ಯಾಕೆ ಸರಿ ನನ್ನ ಮೇಲೆ ಹಿಂಗೆ ಗಿಂಜಾಡ್ತಾ ಇದೆಯಲ್ಲ ನಾನೇ ನಮ್ಮಿ ಮಾಡ್ದೆ ನಿನ್ಗೆ ನೀನೇನ್ ಮಾಡಿಯೆ ನಿನ್ ಮಗನ ಮುದ್ದು ಮಾಡಿ 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 ಜಾಸ್ತಿ ಮಾಡೋದಲ್ದೇನೆ ನನ್ನ ಮಕ್ಕಳನ್ನ ಚೆನ್ನಾಗಿ ಮುದ್ದು ಮಾಡಿ ಇಟ್ಬಿಟ್ಟಿದ್ಯಾ ನಾನು ಏನಾರ ಹೊಡಿಯಕ್ ಹೋದ್ನ ಬಡಿಯಕ್ ಹೋದ್ನ ಆ ಕಾಲಲ್ಲಿ ಗೊಬ್ಳೆ ಮುಳ್ಳು ಚುಚ್ಕೊಂಡ್ಬಿಟ್ಟೈತೆ ವಾ ನಿನ್ ಮಗಿಗೆ ಗೊಬ್ಳೆ ಮುಳ್ಳು ಚುಚ್ಚಿದ್ರೆ ಅವಳೇನೇ ನಮ್ಮಿ ಮಾಡೋಳು ಇದೇನ್ ಪುಟ್ಟಮ್ಮ ಹಿಂಗ್ ಕೇಳಿ ನೀನು ನಾನು ಮುಟ್ಟಿದ್ರ ಅಂತ ಒಳ್ಳೆ ಅದ್ಯಾವ್ದೋ ಚೈನಾದವ್ರು ಕೂಗಿದ್ವಿ ಹಂಗೆ ಅಂತ ಕೂಗತಾನೆ ಇರ್ತಾನೆ ಅಕ್ಕಪಕ್ಕ ನೋಡಿ ನನಗೆ ಬಕ್ಕ ತುಂಬ ಇದೇ ನಮ್ಮಿ ನೀನು ಹಿಂಗೆ ಮಕ್ಕಳಿಗೆ ಹೊಟ್ಟೆ ಉರ್ಸ್ತಿದ್ಯಲ್ಲ ಒಂದ್ ಮುಳ್ಳು ತೆಗಿಯಕ್ ಬರಕಾಗಿಲ್ವ ನಿನಗೆ ಅಂತ ಬೈತಾ ಕೂತವ್ರೆ ವಾ ನೋಡ್ಕೊಂಡದಲ್ಲ ನಿಧಾನ ತೆಗಿಯೋದು ನೀನ್ ಒಳ್ಳೆ ಎಮ್ಮೆ ತೆಗ್ದಂಗ್ ತೆಗಿತಾ ಇರ್ತೀಯೇನೋ ಅದಕ್ಕೇನೆ ಮಗ ಬೆಚ್ಚ ಬಿದ್ದೈತೆ ನಾನು ಒಳ್ಳೆ ರಾಕ್ಷಸಿ ತರ ಕಾಣಿಸ್ತೀನಿ ನೋಡ್ ಮತ್ತೆ ನೀನ್ ಹೇಳದ್ಲೇಕ ನೋಡಿದ್ರೆ ನೀನ್ ನೋಡಿದ್ರೆ ದೇವತೆ ತರ ಕಾಣಿಸ್ತೀಯೇನೋ ಮಕ್ಕಳಿಗೆ ನಾನು ರಾಕ್ಷಸಿ ತರ ಕಾಣಿಸೋಣ ಅಯ್ಯೋ ಎದ್ ಬರಮಿ ಮೊದ್ಲು ಅದಕ್ಕೊಂಚೂರು ಗೊಬ್ಲೆ ಮುಳ್ಳು ತೆಕ್ಕೊಡು ಬಾ ಮುಟ್ಟಿದ್ರೆ ಒಳ್ಳೆ ಮುನಿ ತರ ನನ್ನ ಮಗನೇ ಬಡ್ಕೋದ್ ಸಾಯ್ತಾ ಬಿದ್ದೈತೇನೆ ನನಗೆ ಹೊಸಿ ಕೆಣ ಬಂದಿಲ್ಲ ನೋಡ್ ಮತ್ತೆ ಸರಿ ಹೋಯ್ತು ಕಣಮಿ ಎಲ್ಲರೂ ನಿಧಾನಕ್ಕೆ ತೆಗೆದ್ರೆ ಆಯ್ತೈತಪ್ಪ ಅವಳು ಎಲ್ರೂ ತನ್ನ ಮಕ್ಕಳೇ ಅಂತ ನೋಡ್ಕೊಂಡು ನಿಧಾನಕ್ಕೆ ತೆಗಿತಾಳೆ ನೀನು ನಿನ್ ಮಗಿಗೆ ಒಂಚೂರು ನಿಧಾನವಾಗಿ ಮನ್ಸನ್ ಗಟ್ಟಿ ಮಾಡ್ಕೊಂಡು ಅದಕ್ಕೆ ಒಂದು ಸೌಕಾಸ್ ಮಾಡ್ಬಿಟ್ಟು ಅದು ಇದು ಕತೆ ಹೇಳ್ಬಿಟ್ಟು ತೆಗಿವ ಅಂತ ಹೇಳಿದ ನಿನ್ ಬುದ್ಧಿ ನನಗೆ ಗೊತ್ತಿಲ್ವೇ ಹೊಡ್ದಿ ಬಾಯಿಗೆ ಹಾಕತರ್ತಿ ಯಾವಾಗ್ಲೂ ಒಂಚೂರು ಏನು ಅನ್ನಕ್ಕಿಲ್ಲ ಅದೇನ್ ನೋವಾಗಲ್ವೇ ಮಕ್ಕಳು ಕಣಮಿ ಇನ್ನುವೆ ವಯಸ್ಸಾಗಿದ್ದಾವ ಓಕೆ ಇದೇ ಯಪ್ಪೋ ದೇವರೇ ಕಳ್ಸ್ಬಿಟ್ಟಿದ್ದಾನೆ ಅನ್ಸುತ್ತೆ ಈ ಕೆಂಪಿನ ಮಗುನ್ ರೂಪದಲ್ಲಿ ನಾನು ಎಲ್ಲಿಯಪ್ಪ ತಗ್ಲಾಕೊಂಡ್ಬಿಟ್ಟೆ ಪುಟ್ಟವ ಬುಟ್ಟಳ ನನ್ನ ಅಂತ ಅನ್ಕೊಂಡ್ಬಿಟ್ಟು ಬೈದಿಂದ ಎದ್ರಕೊಂಡ್ಬಿಟ್ಟಿದ್ನಲ್ಲೋ ಇವಾಗ ಎದ್ನೋ ಬಿದ್ನೋ ಅಂತ ಈ ಕೆಂಪಿ ಜೊತೆ ಓಡೋಂತೈತೀನಿ ಸುಮ್ನಿರು ಅವಾಗ ಏನು ಮರ್ತ ಹೋಗೈತೆ ಹಂಗೆ ಹಿಂಗೆ ಅನ್ಕೊಂಡು ಸುಮ್ಮನೆ ಅದನ್ನ ದಬಾಕ್ಬಿಟ್ರೆ ಆಯ್ತಪ್ಪ ನೋಡ್ ಅವಾಗಿಂದ ಹೇಳ್ತಿದ್ರಿ ಏನ್ ಕೂತಾಳೆ ಎದ್ ಬನ್ನಿ ಅತ್ತೆ ಎದೋಟಿದೆ ಇರೋ ಪುಟ್ಟಮ್ಮ ಇರೋ ನಾನು ನೀನು ಇಬ್ರು ಬಂದ್ಮೇಲೆ ಮಾತಾಡೋಣ ಮೊದ್ಲು ಮಗಿಗೆ ಮುಟ್ಟಾಕ್ಬಿಟ್ಟು ಬರ್ತೀನಿ ಲೇ ಇರೋ ನಾನು ಏನೋ ಕೇಳ್ಬೇಕು ಪುಟ್ಟಮ್ಮ ಅವಳು ಕೇಳುವಂತ ಇರೋ ಅವಳು ಎಲ್ಲಿ ಹೋಯ್ತಾಳೆ ನಿಮ್ಮನೆ ಪಕ್ಕದಲ್ಲೇ ಇರಲ್ವೇ ಬನ್ನಿ ನೀನು ಪುಟ್ಟಮ್ಮ ಪಾಪ ಮಗಿ ಅಲ್ವಾ ಬರ್ತೀನಿ ನಡಿಯೇ ಅಯ್ಯೋ ದೇವ್ರೆ ನನ್ನ ಮಕ್ಕಳು ನನ್ನ ಮಾತೇ ಕೇಳಲ್ಲ ಹೋಗೋ ಮರಯ್ಯ ಇವತ್ತೂ ತಪ್ಪಿಸ್ಕೊಂಡ್ಬಿಟ್ಲಲ್ಲ ಬುಡಕಿಲ್ಲ ಕಣಮಿ ಬುಡಕಿಲ್ಲ ಲೆಪ್ಪದ್ದಿ ಎದ್ದೋ ಬಿದ್ನು ಅಂತ ಓಡಾಯ್ತಿದ್ದೆ ಅಲ್ವಾ ಇರ್ಲಿ ಎಲ್ಲಿ ಹೋಯ್ತೀಯ ನಾನ್ ಕಂಡಿಡ್ತೀನಿ ಆ ಟೆಲಿಫೋನ್ದು ಆಡು ಅದೇನು ಎತ್ತ ಅಂತ ಎಲ್ಲ ವಿಚಾರಿಸ್ಕೊತೀನಿ ಕಡೆ ಲೆಪ್ಪದ್ದಿ ಮುಂದುವರಿಯುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ವಿಡಿಯೋನ ಆದಷ್ಟು ಶೇರ್ ಮಾಡಿ